ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯು ಆರ್ ಕಿಚನ್. ಇವತ್ತು ಮಿಕ್ಸರ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬೇಕಾಗಿರೋ ಸಾಮಗ್ರಿಗಳು ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಹಾಗೆ ಅಚ್ಚ ಖಾರದ ಪುಡಿ, ಸ್ವಲ್ಪ ನೀರು. ಇಷ್ಟೆಲ್ಲ ಹಾಕಿ ಸಾಫ್ಟಾಗಿ ರುಬ್ಕೋಬೇಕು. ನಂತರ ಕಡಲೆ ಹಿಟ್ಟು ಒಂದು ಲೋಟನ ನಾನು ಜಲ್ಡಿ ಹಿಡಿತಾ ಇದ್ದೀನಿ. ಹಾಗೆ 2 ಸ್ಪೂನ್ ಅಕ್ಕಿ ಹಿಟ್ಟು, ಸ್ವಲ್ಪ ಅರಿಶಿನ ಪೌಡ್ರು, ಎಲ್ಲ ರುಬ್ಬಿರೋ ಮಸಾಲೆಯನ್ನು ಕ್ಲೀನಾಗಿ ಸೋಸ್ಕೋಬೇಕು. ನಂತರ ಬಿಸಿ ಎಣ್ಣೆನ ಒಂದು ಸೌಟ್ ಹಾಕ್ತಾ ಇದ್ದೀನಿ. ಬಿಸಿ ಎಣ್ಣೆ ಹಾಕಿ ಕೈಯಿಂದ ಮುಟ್ಟಬೇಡಿ, ಒಂದು ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡಿ. ಹಾಗೆ ಮಸಾಲೆ ನೀರು ಸಹ ಈ ರೀತಿಯಾಗಿ ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡಬೇಕು. ನೋಡಿ ಎಷ್ಟು ಬೇಕು ಏನು ಅಂತ. ಕೈ ಹಿಟ್ಟನ್ನು ಈ ರೀತಿ ಅಂಟ್ತಾ ಇರಬೇಕು. ಆದಮೇಲೆ ಸ್ವಲ್ಪ ಅಡುಗೆ ಎಣ್ಣೆಯನ್ನು ಸಹ ಹಾಕಿ ಈ ರೀತಿ ಮಿಕ್ಸ್ ಮಾಡಿಟ್ಟು ಉಂಡೆಯನ್ನು ಕಟ್ಟಬೇಕು. ಆದಮೇಲೆ ಚಕ್ಲಿ ಒರಳಿಗೆ ಎಣ್ಣೆಯನ್ನು ಹಾಕಿ ಕ್ಲೀನಾಗಿ ಎಣ್ಣೆಯನ್ನು ಸವರಬೇಕು. ನಂತರ ಹಿಟ್ಟನ್ನು ಹಾಕಿ ನೀವು ಮನೆಯಲ್ಲಿಯೇ ಚಕ್ಲಿನೂ ಮಾಡ್ಕೋಬೋದು ಇದೇ ರೀತಿ. ಈಗ ನಾನು ಮಿಕ್ಸರ್ ಮಾಡೋದು ತೋರಿಸ್ತಾ ಇದ್ದೀನಿ. ಎಣ್ಣೆಯಲ್ಲಿ ನೋಡಿ ಈ ರೀತಿ ನಿಧಾನಕ್ಕೆ ಬಿಡಬೇಕು. ಹೊರಗಡೆಯಿಂದ ತಂದು ತಿನ್ನೋ ಬದಲು ಎಣ್ಣೆ ಚೆನ್ನಾಗಿಲ್ಲಪ್ಪ, ಸ್ಮೆಲ್ ಬರ್ತಾ ಇದೆ ಅನ್ನೋ ಬದಲು ಮನೆಯಲ್ಲೇ ಫ್ರೆಶ್ ಎಣ್ಣೆ ಇರುತ್ತೆ, ಅದರಲ್ಲೇ ಮಾಡ್ಕೋಬೋದು ನೀವು. ನೋಡಿ ಎಷ್ಟು ಚೆನ್ನಾಗಿ ಬಂತು, ತುಂಬಾ ಚೆನ್ನಾಗಿರುತ್ತೆ. ನಂತರ ಶೇಂಗಾ ಬೀಜ, ಹುರುಗಡ್ಲೆ ಇವೆಲ್ಲ ಸಹ ನಾನು ಎಣ್ಣೆಯಲ್ಲೇ ಕರೆದು ಇಡ್ತಾ ಇದ್ದೀನಿ. ಸ್ವಲ್ಪ ಒಣಮೆಣಸಿನ್ಕಾಯಿ, ಗೋಡಂಬಿ, ಸ್ವಲ್ಪ ಕರಿಬೇವು, ಬೆಳ್ಳುಳ್ಳಿನ ಜಜ್ಜು ಅದು ಸಹ ಎಣ್ಣೆಯಲ್ಲೇ ಕರೆದಿದ್ದೀನಿ. ಇವೆಲ್ಲವನ್ನು ಕರೆದ್ಬಿಟ್ಟು ಎಣ್ಣೆಯಲ್ಲಿ ಈಗ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಅಡುಗೆನ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇದೇ ರೀತಿ ಒಳ್ಳೆ ಅಡುಗೆಯ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.